ನಮಸ್ಕಾರ. ನಾವು ಕುರುಂಬಡೇಲು ಮಹಾಲಿಂಗೇಶ್ವರ ಭಟ್ ಅವರ ನಾರಾಯಣಿಯಂ ತಂಡ ಈಗ ಮೇಲಿನ ಮೇಲೆ ನಾವು ಪಾರಾಯಣ ಮಾಡ್ತಾ ಇರೋದೇನು ಅಂತ ಹೇಳಿದರೆ, ಈ ನಾರಾಯಣಿಯಂನ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಒಂದು ಕೆಲಸ ಆಗಬೇಕು. ಭಾಗವತದಲ್ಲಿ 18,000 ಶ್ಲೋಕಗಳಿದ್ದರೆ ನಾರಾಯಣಿಯಂನಲ್ಲಿ ಕೇವಲ 1036 ಶ್ಲೋಕಗಳಲ್ಲಿ ಭಾಗವತದ ಅಷ್ಟೂ ವಿಷಯವನ್ನು ಬಹಳ ಸುಂದರವಾಗಿ ಹೇಳಿದಂಥ ಒಂದು ಕಾವ್ಯ ಅದು. ಹಾಗಾಗಿ ಅದರ ಒಂದು ಪಾರಾಯಣ ಮಾಡಿ ಪ್ರತಿಯೊಬ್ಬರಿಗೂ ಅದರ ಒಂದು ಅರಿವು ಮೂಡಿಸಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ನಾವು ಇವತ್ತು ನಾರಪಾಡಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈಗ ನಾಡಿದ್ದು ಏತಡ್ಕ ಸದಾಶಿವ ದೇವಸ್ಥಾನದಲ್ಲಿ ಕೂಡ ನಮ್ಮ ಪಾರಾಯಣ ಇದೆ. ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳೋದು ನಮ್ಮ ಒಂದು ಆಶಯ. ಮತ್ತು ಅಂದರೆ ಊರ ಜನರ ಭಕ್ತಾದಿಗಳ ಪ್ರತಿಕ್ರಿಯೆ ನೋಡುವಾಗ ಬಹಳ ಸಂತೋಷ ಆಗ್ತದೆ. ಯಾಕೆಂದರೆ ಇದೊಂದು ಅರಿವು ಮೂಡಿಸುವ ಕೆಲಸವೇ ಆಗಿದೆ. ನಮ್ಮ ಕ್ಲಾಸಲ್ಲಿ 30 ಜನರು ಇದ್ದದ್ದು ಈಗ ಹತ್ತಿರ 300 ಜನರ ಹತ್ರ ಇದ್ದೇವೆ. ಹಾಗಾದ ಕಾರಣ ಇದೊಂದು ಬಹಳ ಸಂತೋಷದ ವಿಷಯ. ನಮಸ್ಕಾರ. ಸಂದೇಶ ಕೊಡ್ಲಿಕ್ಕೆ ಬರ್ತೀರಿ. ನಾಡ್ದು ಏತರ್ಕೆಗೆ ನೀವು ಬರ್ತಾ ಇದ್ದೀರಿ. ನಿಮ್ಮ ನಾರಾಯಣಿಯ ತಂಡ ಈ ದಿವಸ ಹೇಗೆ, ನಾಡ್ದಿಂದ ಹೇಗೆ ಕಾರ್ಯಕ್ರಮ? ಅದೇ, ನೀವು ನನ್ನೊಂದು ಮುಖತಃ ಭೇಟಿಯಾಗಿ ಬಹಳ ಪ್ರೀತಿಯಿಂದ ಆಹ್ವಾನ ನೀಡಿದ್ದೀರಿ. ಮತ್ತು ದೇವರ ಸೇವೆ, ನಾವು ನಿಮ್ಮಲ್ಲಿಗೆ ಬಂದು ಭಗವಂತನ ಸೇವೆಯನ್ನು ಖಂಡಿತವಾಗಿಯೂ ನಾರಾಯಣ ಪಾರಾಯಣದ ಮೂಲಕ ಸಲ್ಲಿಸಲಿಕ್ಕೆ ಬಹಳ ಸಂತೋಷ ಪಡ್ತೇವೆ. ಧನ್ಯವಾದ. ಕಳಿಸ್ತಾ ಇದ್ದೀರಿ ಇವತ್ತು? ಇಂದು ಒಂದು 35 ಜನ. 35 ಜನ ಅಲ್ಲ, ಇದೇ ಊರಿನವರು ಅಲ್ಲ ಹೊರಗಿನವರು? ಅಲ್ಲ, ಹೊರಗಿನವರು. ಸುಳ್ಯ, ಬೆಳ್ಳಾರೆ, ಮಂಗಳೂರು, ಉಪ್ಪಿನಂಗಡಿ, ಕುಂಬಳೆ, ಬಡ್ಡೆಡ್ಕ ಎಲ್ಲ ಊರಿನವರು. ಸಾಧಾರಣ ದಕ್ಷಿಣ ಕನ್ನಡ, ಕಾಸರಗೋಡು. ಏನನ್ನಿಸ್ತಾ ಇದೆ ಕಾರ್ಯಕ್ರಮ ಶುರು ಮಾಡೋದು ಮೊದಲು? ಕಾರ್ಯಕ್ರಮ ಶುರು ಮಾಡುವ ಮೊದಲು ಕಾರ್ಯಕ್ರಮ ಶುರುವಾಗಬೇಕು. ಟೆನ್ಷನ್ ಆಗುದಿಲ್ಲ. ಟೆನ್ಷನ್ ಆಗಲಿಕ್ಕೆ ಗುರುವಾಯೂರಪ್ಪ ಬಿಡುವುದೇ ಇಲ್ಲ. ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ. ಓಂ ಭೂಖಂಡೇ ಕೇರಳಾಖ್ಯೇ ಸರಿತಮಿಹನ್ಯಾಂ ಉತ್ತರೇಣೈವ ನಾಮ ಕ್ಷೇತ್ರೇ ಗವ್ಯೋತಿ ಮಾತ್ರೇ ಪುನರುಪರಿ ನವಗ್ರಾಮನಾಮ್ನಿ ಸ್ವಧಾಮ್ನಿ. ಧರ್ಮಿಷ್ಠಾತ್ ಭಟ್ಟತಂತ್ರಾತ್ ಜಟಿಲ ಮತಪಟೋರ್ ಮಾತೃದತ್ತದ್ವಿಜೇಂದ್ರ ಜಾತೋ ನಾರಾಯಣಾಖ್ಯೋ ನಿರವಹದ ತುಲಾ ದೇವನಾರಾಯಣಾಜ್ಞಾಂ. ಮೀಮಾಂಸಾದಿಸ್ವತಾತಾನ್ ನಿಗಮಾನಿಗಲಾಂ ಮಾಧವಾಚಾರ್ಯವರ್ಯಾತ್ ತರ್ಕಂದಾಮೋದರಾರ್ಯಾದಪಿ ಪದ ಪದವೇ ಮಚ್ಯುತಾರ್ಯಾತ್ ಬುಧೇಂದ್ರಾತ್ ತೇಷಾಂ ಕಾರುಣ್ಯಯೋಗಾತ್ ಕಿಮಪಿ ಚ ಕವಿತಾ ಮಾಪ್ನವಂ ಕರ್ಮ ವಾಚಾ ಭೂಯಾತ್ ಕೃಷ್ಣಾರ್ಪಣಂ ಮೇ ಭವತು ಚ ಸತತಂ. ಆನಂದ ಸರ್ಗ 100 ದಿವ್ಯ ದರ್ಶನಾನಂದ. ನಿಬಿಡತರ ಕಲಾ ಯಾವಲೀಲೋಭನೀಯಂ ಪೀಯೂಷಾ ಪ್ಲಾವಿತೋಹಂ ತದನು ತದುದರೇ ದಿವ್ಯ ಕೈಶೋರವೇಶಂ. ಕಾರುಣ್ಯಾರಂಭರಮ್ಯಂ ಪರಮ ಸುಖರಸ ಸ್ವಾದ
सुन्दरे मण्डलैश्च नीलाभं कुञ्चिताग्रं घनममलतरं संयतं चारुभङ्ग्या रत्नोत्तं साभिरामं वलयितुमुदय चन्द्रकैः पिञ्छजालैः मन्दारस्रग्नवीतं तव पृथुकबरी हारमालोकयेऽहम् सिग्नश्वेतोर्ध्वपुण्ड्रामपि च सुललितां हालबालेन्दुवीथीम् पूर्णानुकम्पा नवमृदुलहरी चञ्चलभ्रूविलासैः आनीलस्निग्धपक्ष्मा वलिपरिलसितं नेत्रयुग्मं विभोते सान्द्रच्छायं विशाला ऋणकमलदला तारमामुग्धतारम् तारुण्यालोकलीला शिशिरितभुवनं शिव्यतां मय्यनाथे उत्तुङ्गोलासिनासं हरिमणिमुकुर प्रोलसद्दण्डपाली व्यालोलत्कण्डपाशाञ्चितमकरमणि कुण्डलद्वन्द्वतीव्रम् उन्मीलद्दन्तपङ्क्ति स्फुरदरुणतरच्छायबिम्बाधरान्तः प्रीतिप्रस्यन्ति मन्दस्मितमधुरतरं वक्त्रमुद्वासनां मे आहुत्वङ्गेन रत्नोज्ज्वलवलयभृता शोणपाणिप्रवाले गोपातां वेणुनालीं प्रसृतनकमयोर्धाङ्गुले सङ्गशाराम् विन्दे सुमधुरविकसद्रागमुद्भाव्यमानैः शब्दब्रह्मामृतैस्त्वं शिशिरितभुवनैः सिञ्च मे कर्णवीथीम् उत्सर्गकौस्तुभश्री कतिभिररुणितं कोमलं कण्ठदेशम् वक्षश्रीवत्सरम्यं तरलतरसमोऽन्ये प्रहारप्रधानम् वलिकिसलयिनीं वन्यमालां विलोलम्बालम्बमाना पुरसि तव तथा भावये रत्नमालाम् अन्ये पञ्चाङ्गरागै रतिशय विकसत् सौरभाकृष्टलोकम् लीलालेखत्रिलोके विततिमभिकृशां निधृतं मध्यवल्ली चक्राश्मन्यस्तदत्तो ज्वलकनकनिभं पीतचेलं दधानम् रश्मि सुरमणिरचना किङ्किणे मण्डितं त्वाम् ऊरूरारूधवोरु घनमसृणरुचौ चित्तचोरौ रमाया विश्वक्षोभं विशङ्क्य ध्रुवमनिशमुभौ लीतचेलावृताङ्गौ आनम्राणां पुरस्तान् व्यसनधृतसमस्तार्थपाली समुद्र सायञ्जानुद्वयं च क्रमपृथुलमनोज्ञे च जङ्घे निषेवे रिवपदभजनं श्रेय इत्यालपन्तम् पादाग्रं भ्रान्तिमज्ज प्रणतजनमनो मन्दरोद्धारकूर्मम् उत्तुङ्गाताम्रराजं नखरहिमकर ज्योत्स्नया चाश्रितानां
पवनपुरपते कृष्णकारुण्य सिन्धो हत्वा निःशेषतापान् जो याते आतोऽस्य योध्यां सुखमिह निवसन् कान्तया